ಬೆಳಿಗ್ಗೆ ಎದ್ದು ಏನ್ ತಿಂಡಿ ಮಾಡ್ಬೇಕು ಅಂತ ಯೋಚನೆ ಮಾಡುವಾಗ ಅಮ್ಮ ನನಗೆ ಸಿಂಪಲ್ ಆಗಿ ಪೆಪ್ಪರ್ ರೈಸ್ ಮಾಡೋದು ಹೇಳ್ಕೊಟ್ರು. 5 ಮಿನಿಟ್ಸ್ ಅಲ್ಲೇ ಮಾಡ್ಬೋದು. ಹೇಗ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಲಿ ಒಂದ್ ಬಾಂಡ್ಲಿಗೆ ಆಯಿಲ್ ಹಾಕೊಬೇಕು 1 ಸ್ಪೂನ್. ಆಮೇಲೆ 1 ಸ್ಪೂನ್ ತುಪ್ಪ ಹಾಕೋಬೇಕು. ಕಾಯ್ಬೇಕು. ಕಾದಾದ್ಮೇಲೆ ಸಾಸಿವೆ ಹಾಕೊಬೇಕು. ಕಡಲೆ ಬೀಜ ಹಾಕೊಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಹಾಕೊಬೇಕು. ಬೆಳ್ಳುಳ್ಳಿ ಜಜ್ಜಿರೋದನ್ನ ಹಾಕೋಬೇಕು. ಆಮೇಲೆ ಕರಿಬೇವು, ಒಣಮೆಣಸು, ಖಾರ ಎಷ್ಟು ಬೇಕು ಅಷ್ಟು ಹಾಕೊಬೇಕು. ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಮತ್ತೆ ಸಾಲ್ಟ್ ನಾವು ಕಡಿಮೆ ಹಾಕಿದೀವಿ. ಏನಕ್ಕೆ ಅಂದ್ರೆ ರೈಸ್ಗೆ ಹಾಕಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ರೈಸ್ಗೆ ಹಾಕಿಲ್ಲ ಅಂದ್ರೆ ಸಾಲ್ಟ್ ಸ್ವಲ್ಪ ಜಾಸ್ತಿ ಹಾಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಫ್ರೈ ಮಾಡಿ ಪೌಡರ್ ಮಾಡ್ಕೊಂಡು ಹಾಕೊಬೇಕು. ಬೆಲ್ಲ ಸ್ವಲ್ಪ ಮತ್ತೆ ಕೊಬ್ಬರಿ ಸ್ವಲ್ಪ ಆಫ್ ಮಾಡಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಬೇಕು. ಇವಾಗ ಅನ್ನ ಹಾಕಿ ಮಾಡಿಟ್ಕೊಂಡಿರೋ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನಮ್ ಗಂಟ್ಲು ಕೆಟ್ಟಾಗ ಕೋಲ್ಡ್ ಆದಾಗ ತಿಂದ್ರೆ ಸಖತ್ತಾಗಿರುತ್ತೆ. ನೀವು ಇದನ್ನ ಮನೇಲಿ ಟ್ರೈ ಮಾಡಿದಾಗ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.